ಹೊಡೆದು ಬಿಡ್ತಾರೆ. ಅದಕ್ಕೆ ಬಂದ್ಬಿಟ್ಟು ಹನುಮಾನ್ ಚಾಲೀಸ ಹೇಳಕ್ ಕೊಡಲಿಲ್ಲ ಅಂತೇಳ್ಬಿಟ್ಟು ಊರನ್ನೆಲ್ಲ ಸೇರ್ಕೊಂಡು ಅಬ್ಬರ ಎತ್ಬಿಟ್ಟು ಸುಮ್ಮನೆ ಚುನಾವಣೆಗಿನ ಮುಂಚೆ ಒಂದು ಅಬ್ಬರ ಆಗುತ್ತೆ. ಏನಾಯಿತು ಅದರಲ್ಲಿ? ಇವಾಗ ವಕ್ಫು ಬಗ್ಗೆ ಇಷ್ಟೊಂದೆಲ್ಲ ಮಾತಾಡಿದ್ರಲ್ಲಪ್ಪ, ರೈತರಿಗೆ ನಾವು ನ್ಯಾಯ ಕೊಡಿಸ್ತೀವಿ, ನಾವು ಹೆಲ್ಪ್ ಲೈನ್ ಮಾಡಿಬಿಟ್ಟಿದ್ದೀವಿ, ಅದು ಮಾಡಿಬಿಟ್ಟಿದ್ದೀವಿ, ಇದು ಮಾಡಿಬಿಟ್ಟಿದ್ದೀವಿ. ಎಲ್ಲಪ್ಪ ಒಬ್ಬ ರೈತನಿಗೆ 1 ಇಂಚು ಜಾಗ ಯಾರಾದರೂ ಕೊಡ್ಸೋಕ್ಕಾಗಿತ್ತಾ? ಸುಮ್ಮನೆ ಬಂದುಬಿಟ್ಟು ಚುನಾವಣೆಗೆ ಮುಂಚೆ ಈ ಥರ ಮಾಡಿದ್ರು. ದೇವರು ಸರಿಯಾದ ಪಾಠ ದೇವರೇ ಕಲಿಸ್ಬಿಟ್ಟ, ರಾಜ್ಯದ ಜನತೆ ಪಾಠ ಕಲಿಸ್ತು. ಬೊಮ್ಮಾಯಿಯವ್ರ ಮಗ ಸೋತೋದ, 3-0, 3 ಕಾಂಗ್ರೆಸ್ ಗೆದ್ಕೊಂಡು ಹೋಯ್ತು. ಇವರು ಇಷ್ಟೊಂದು ರಾಜಕಾರಣ ಮಾಡಿ ಏನಪ್ಪ ಸಿಕ್ತು? ಆ ರೈತರಿಗೆ ಸುಳ್ಳು ಆಶ್ವಾಸನೆ ಕೊಟ್ಟು ಅವ್ರಿಗೆ ಆಫೀಸ್ ಹತ್ರ 3 ದಿನ ಕಾಯಿಸಿ 1 ಇಂಚು ಯಾವ ರೈತನಿಗಾದರೂ ಈ BJPನವರು ವಾಪಸ್ ಪಡೆದು ಕೊಟ್ಟರು ಅಂತೇಳಿ ನಾವು ಏನು ಬೇಕಾದ್ರೆ ಇದು ಮಾಡೋಣ. ಸುಮ್ಮನೆ ಕೊಟ್ಟಿದ್ರು. ಹಿಂದಿನ ಸರ್ಕಾರದ ಸಿದ್ದರಾಮಯ್ಯವರ ಸರ್ಕಾರ ಇದ್ದಾಗ 147 ಭರವಸೆಗಳನ್ನು ಈಡೇರಿಸಿದ್ರು, 5 ಗ್ಯಾರಂಟಿ ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.